ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ನಿಮ್ಮ ಮಕ್ಕಳು PUC ಪಾಸ್ ಆದ್ರ ಖಂಡಿತ ತುಂಬ ಖುಷಿಯ ವಿಚಾರ ಹಾಗೂ ಎಲ್ಲರಿಗೂ ಅಭಿನಂದನೆಗಳು. ಅದಕ್ಕಿಂತ ಮುಖ್ಯವಾದಂತಹ ಪೋಷಕರ ಮೇಲಿರುವಂತಹ ಜವಾಬ್ದಾರಿ. ಸ್ನೇಹಿತರೆ, ಪೋಷಕರು ಏನು ಮಾಡ್ತಾರೆ, ಈ ಒಂದು ಹಂತದಲ್ಲಿ, ಮೊದಲನೇ ಹಂತದಲ್ಲಿ ತಮಗೆ ಇಚ್ಛವಾಗಿರುವಂತಹ ಕೋರ್ಸನ್ನು ತಮ್ಮ ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಹೋಗ್ತಾರೆ. ಆದರೆ ಅವರಿಗಿಷ್ಟ ಆಗಲ್ಲ, ಅವರಿಗೆ ಬೇರೆ ರೀತಿಯಾದಂತಹ ಕನಸುಗಳು, ಗುರಿಗಳನ್ನು ಹೊಂದ್ಕೊಂಡಿರ್ತಾರೆ. ಸೊ ದಯವಿಟ್ಟು ಅವರಿಗಿರುವಂತಹ ಗುರಿಗೆ ಹಾಗೂ ಅವರಿಗಿರುವಂಥ ಸ್ಕಿಲ್ಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನು ಕೊಡಿಸಿ. ಪೋಷಕರು ಅಂದ್ಕೊಂತ, ಅಯ್ಯೋ ನಾನು ಡಾಕ್ಟರ್ ಆಗಲಿಲ್ಲ, ಇಂಜಿನಿಯರ್ ಆಗಲಿಲ್ಲ, ನಮ್ಮ ಮಕ್ಕಳಾದರೂ ಆಗಬೇಕು ಅಂತ. ಅದು ನಿಮ್ಮ ಕನಸುಗಳು, ಅದು ಮುಖ್ಯನೇ. ಆದರೆ ಇವಾಗಿರುವಂಥ ಟೆಕ್ನಾಲಜಿ, ಇವಾಗಿರುವಂತಹ ಅಪ್ಡೇಟ್ಗಳಲ್ಲಿ ನಿಮ್ಮ ಕನಸುಗಳಿಗಿಂತ ಮಕ್ಕಳ ಭವಿಷ್ಯ ಮುಖ್ಯ ಆಗುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇಷ್ಟವಾಗಿರುವಂತಹ ಕೋರ್ಸನ್ನು ಕೊಡಿಸಿ, ಅದರಲ್ಲಿರುವಂತಹ ಆಧುನಿಕತೆ ಇರುವಂತಹ ಕಾಲೇಜುಗಳಿಗೆ ಸೇರಿಸಿ, ಹಾಗೂ ಅವರಿಗೆ ಪ್ರೋತ್ಸಾಹ ನೀಡಿ ಅತಿ ಬೇಗನೆ ಅವ್ರ ಗುರಿಯನ್ನು ತಲುಪ್ತಾರೆ ಹಾಗೂ ಅವರು ಹೆಚ್ಚಾಗಿ ಓದ್ತಾರೆಯೂ ಸಹ. ದಯವಿಟ್ಟು ಈ ಪೋಷಕರು ಈ ಒಂದು ಮೊದಲನೇ ಹೆಜ್ಜೆಯಲ್ಲಿ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಇಷ್ಟವಾಗಿರುವಂಥ ಕೋರ್ಸನ್ನು ಕೊಡಿಸಿದ್ರು ಸಹ ಒಂದಲ್ಲ ಒಂದಿನ ಆ ಕೋರ್ಸನ್ನು, ವೃತ್ತಿಯನ್ನು ಬಿಟ್ಟು ತಮಗೆ ಇಷ್ಟವಾಗಿರುವಂತಹ ಅದನ್ನು ಆಯ್ಕೆ ಮಾಡಿಕೊಂಡು ಬಂದು ಅದನ್ನೇ ಅದರಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಸೊ ಅದಕ್ಕಿಂತ ತುಂಬ ಸಮಯ ವ್ಯರ್ಥ ಆಗಿರುತ್ತೆ, 5-6 ವರ್ಷ 7-8 ವರ್ಷ ವ್ಯರ್ಥ ಆಗಿರುತ್ತೆ. ಅದಕ್ಕಿಂತ ಮೊದಲನೇ ಹೆಜ್ಜೆಯಲ್ಲೇ ಸಹ ನಿಮ್ಮ ಮಕ್ಕಳಿಗೆ ಇಷ್ಟವಾಗಿರುವಂತಹ ಕೋರ್ಸನ್ನು ಕೊಡಿಸಿ ಅವರ ಕನಸುಗಳಿಗೆ ನೀವು ಪ್ರೋತ್ಸಾಹಿಸಿ ಅಂತ ನಾನು ಎಲ್ಲ ಪೋಷಕರಲ್ಲೂ ಸಹ ಕೇಳ್ಕೊಳ್ತೀನಿ. ಹಾಗೂ ಇದು ತುಂಬ ಅತಿಯಾದಂತಹ PUC ನಂತರ ನೀವೇನು ಕೊಡಿಸ್ತೀರಾ, ನಿಮ್ಮ ಮಕ್ಕಳ ಆಯ್ಕೆ ಏನು ಅನ್ನೋದ್ರ ಬಗ್ಗೆ ತುಂಬ ಅತಿ ಗಮನವಿಟ್ಟು ಕೊಡಿಸಿ ಅಂತ. ಅವ್ರಿಗೆ ಏನಾದರೂ ಓದಲಿ, ಅವ್ರಿಗೆ ಇಷ್ಟೇ ಇರುವಂತಹ ಓದಿದರೆ ತುಂಬ ಬೇಗನೆ ಗುರಿ ತಲುಪ್ತಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.